ನಾನು ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತಿದ್ದೀನ. ಈ ಸಮೃದ್ಧಿ ಮಂಜುನಾಥ್ ಯಾರ ಹತ್ರ ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಒಂದು ಕೈಸಾ ಒಂದು ನಯ ಪೈಸಾ ಏನಾದ್ರು ತಗೊಂಡು ಪ್ರೂಫ್ ಕೊಟ್ರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ. ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸಂಘದ ಪದಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಎಲ್ಲ ಸೇರಿ ಇವತ್ತಿನ ದಿವಸ ಏನು ಶಿಕ್ಷಕ ದಿನಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂರ್ವ ಸಭೆಯನ್ನು ನಾವೇನು ಹಮ್ಮಿಕೊಂಡಿದ್ವಿ. ನಮ್ಮ ತಾಲೂಕು ಆಡಳಿತ ಪೂರ್ವಕವಾಗಿ ನಿಮ್ಮ ಸಲಹೆ ಮತ್ತು ಸೂಚನೆಗಳಿಗೆ ನಾವು ಆಭಾರಿಯಾಗಿದ್ದೀವಿ. ಏನು ನಿಮ್ಮ ರಾಜ್ಯ ಸಂಘ ಏನು ತೀರ್ಮಾನದಂತೆ 3ನೇ ತಾರೀಕು ಆದ ನಂತರ ಒಂದು ನಿಗದಿತ ಡೇಟನ್ನು ಫಿಕ್ಸ್ ಮಾಡಿ ತಾಲೂಕು ಎಲ್ಲ ಶಿಕ್ಷಕರು ಡೋಂಟ್ ಮೈಂಡ್, ನನ್ನ ಮನಸ್ಸಲ್ಲಿ 7 12 ಖಾಸಗಿ ಅಂತ ಯಾವತ್ತೂ ನನ್ನ ಮನಸ್ಸಲ್ಲಿ ಬಂದಿಲ್ಲ. ಬಹುಶಃ ಏನಾದರೂ ತಾರತಮ್ಯಗಳಿದ್ರೆ ಅದು ಗುಪ್ತ ಮಾತಾಡ್ಕೊಂಡು ಗುಪ್ತ ಹೇಳಬೇಕು. ನೀವು ಮಾಡಿ ನಮ್ಮನ್ನು ಗೆಸ್ಟ್ ಕರಿಬೇಕು. ನೀವು ಸಂಭ್ರಮ ಮಾಡಿ ನಿಮ್ಮ ತಾಲೂಕಿಂದ ಆಸ್ ಎ ತಾಲೂಕು ಶಾಸಕರನ್ನ ಗೆಸ್ಟ್ ಕರಿಬೇಕು. ಇದು ಹುಟ್ಟ ಏನಾಗಿದೆ ಅಂತ ನಾನು ಮಾಡಿ ನಿಮಗೆ ಕರೀತಾ ಇದ್ದೀನಿ. ಇದು ನಾಪೇ ಇಲ್ಲ. ನನ್ನ ಮನಸ್ಸು ಮೂರ್ತಿ ಮಾತಾಡ್ತೀನಿ, ಒಳಗೊಂಡು ಅದನ್ನು ಇಟ್ಕೊಳ್ಳೋಣ. ಈ 2 ವರ್ಷ ಇದು ನನ್ನ ಮನೆ ಕಾರ್ಯಕ್ರಮ, ನನ್ನ ತಾಲೂಕು ಕಾರ್ಯಕ್ರಮ ಯಾರಿಗೂ ಧಕ್ಕೆ ಆಗ್ಬಾರ್ದು ಕಾರಣಕ್ಕೋಸ್ಕರವಾಗಿ ನಾನು 2 ಸಲ ಮೀಟಿಂಗ್ ಮಾಡಿ ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೀನಿ. ಲಾಸ್ಟ್ ಕಾರ್ಯಕ್ರಮ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನನ್ನ ಮನಸ್ಸು ತುಂಬ ನೋವಾಯಿತು. ನಾವು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದಲ್ಲಿ. ನನಗೆ ಬಿ ಅವ್ರ ಬೆಳಗ್ಗೆ ಮಾತಾಡೋದು ಸುಮ್ಮನೆ ಯಾಕಪ್ಪ ಅವ್ರಿಗೆ ಎಷ್ಟಕ್ಕಲ್ಲ ಹೋಗ್ತಿಲ್ಲ, ನೀವು ಇಲ್ಲ ನಮ್ದೇನು ಕೊಡ್ಬೇಕು ತಾಲೂಕು, ನಮ್ದೇನು ಗೌರ್ಮೆಂಟ್ ಹಣ ಬರ್ತದೆ ಕೊಟ್ಟು ಬೇರೆ ಕೊಡ್ತೀವಿ, ಕರೀಲಿ ಬರ್ತೀವಿ, ನಮಗೂ ರಾಧಾಕೃಷ್ಣ ಮನಸ್ಸಿದೆ, ಓಡಾಡ್ಕೊಂಡು ಪೂಜೆ ಮಾಡ್ಕೊತೀವಿ ಅಂತಂದ್ರೆ. ಯಾಕಂದ್ರೆ ಒಂದು ಸಮರ್ಪಕವಾದ ಕಾರ್ಯಕ್ರಮ ಮಾಡಿದಾಗ ಅದು ಉದ್ದೇಶಪೂರ್ವಕವಾಗಿ ನೆರವೇರಬೇಕು. ಅದು ನಮ್ಮಲ್ಲಿ 100 ಗೊಂದಲ ಇದ್ರೂ ಕೂಡ, 100 ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನಾವು ತೋರಿಸ್ಕೊಡೋದು ಅದು ಬಹುಶಃ ಅದು ಸಮಾಜಕ್ಕೆ ಘಾತ ಆಗತಕ್ಕಂಥ ಕಾರ್ಯಕ್ರಮ ಅದು. ಸೊ ಅದರಿಂದ ನನ್ನ ಮನಸ್ಸಲ್ಲಿ ಯಾವತ್ತೂ ಅದನ್ನು ಮೂಡ್ ಬಂದಿಲ್ಲ. ಅದು ಫಸ್ಟ್ ಕಾರ್ಯಕ್ರಮ ಮೂಲ್ಚಂದ್ರ ತುಂಬ ಅದ್ದೂರಿ ಮಾಡಿದ್ವಿ. ಸೆಕೆಂಡ್ ಕಾರ್ಯಕ್ರಮ ಕ್ರೌಡಲ್ಲಿ ಮಾಡಿದ್ವಿ. ನಾವು ಅನ್ಕೊಂಡಿದ್ದೆ ಬೇರೆ, ಅಲ್ಲಿ ಬಂದಿದ್ದೆ ಬೇರೆ. ಅಲ್ಲಿ ಕ್ರೌಡು ಸಾಕಷ್ಟು ಅರ್ಧಕ್ಕರ್ಧ ಚೇರ್ಸ್ ಖಾಲಿ ಇತ್ತು, ನಮ್ಮ ಬೀಜ ಖಾಲಿ ಇತ್ತು. ಅವತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ, ನನಗೆ ಸಮಾಧಾನ ಇರಲಿಲ್ಲ. ಯಾವ ಉದ್ದೇಶದಿಂದ ಮಾಡಿದ್ರೆ ಆ ಉದ್ದೇಶ ನೆರವೇರಲಿಲ್ಲ, ನನಗದು ನೋವಾಯಿತು. ಸೊ ಅದನ್ನೇ ನಾನು ಬಿ ಅವ್ರಿಗೆ ಹೇಳಿದೆ, ನೀವು ಮಾಡಿ ಕರೆಯಪ್ಪ ಬರ್ತೀನಿ ಅಂತಂದೆ. ನಾವು ನಮ್ಮ ತಾಲೂಕು ಅಧಿಕಾರಿಗಳು ಕರೆದ್ರೆ ಬರ್ತೀವಿಲ್ಲ ಅಂತಂದ್ರೆ ನಾವು ತೆಂಗ ಹೊಡ್ಕೊತೀವಪ್ಪ ಅಂತಂದು. ಯಾಕೆಂದರೆ ಇದು ಸಮಸ್ಯೆಗಳು ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ಮದುವೆಗಳಲ್ಲೂ ಬಂದೇ ಬರ್ತದೆ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ಚಿಕ್ಕ ಮಗಳು ಮದುವೆ ಆಗಿ ದೊಡ್ಡ ಮಗಳು ಅದನ್ನು ನಾವೇನು ತಿಳ್ಕೊಡ್ಕೊಂಡು ಮಾಡ್ಕೊಬೇಕು. ಸೊ ಅದರಿಂದ ಇಲ್ಲಿ ನಾವು ತಾರತಮ್ಯ ಬಯಸೋದು ಬೇಡ. ನೀವೆಲ್ಲ ಅನ್ಕೊಂಡಂಗೆ ಖಂಡಿತವಾಗ್ಲೂ ಕೂಡ ನಾನು ಬಿ ಅವ್ರ ಹತ್ರ ಮಾತಾಡಿದ್ದೀನಿ. ಒಳ್ಳೆ ಉದ್ದೇಶದಿಂದ ಕಾರ್ಯಕ್ರಮ ನಡೆಸೋಣ. ಆ ಸಮಯ ಬಂದಾಗ ಅದು ನಮ್ಮ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಎಲ್ಲ ಕಾರಣ ಈ 365 ದಿವಸ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡೋದ್ರೆ ಅದು ಬೂತ್ ಕುಂಭಗೆ ಆಗ್ಬಿಡ್ತೀವಿ. ಬೂತ್ ಕುಂಭಗೆ ಆಗ್ಬಿಡ್ತೀವಿ. ಅರ್ಥ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಇಟ್ಕೊಳ್ಳಿದ್ದೆ, ಇಟ್ಟು ಮಾಡಿ ನನ್ನ ಮೇಲೆ ಸೋತಿರ್ತಕ್ಕಂಥ 16 ಸ್ನೇಹಿತರು ಅವ್ರು ಯಾವುದೇ ಮದುವೆ ಕಾರ್ಯಕ್ರಮ ಬಂದ್ರೂ ದಪ್ಕೊಂತ ನಾನು ದಪ್ಕೊಂತೀನಿ. ಏನಾಗ್ಬಿಡ್ತು? ನೀವೆಲ್ಲ ಅನ್ಕೊಂತೀರಿ ಕೊತ್ತೂರು ಮಂಜು, ಸಮೃದ್ಧಿ ಮಂಜು ಪೊಲಿಟಿಕ್ಸ್ ಅಂತ. ಬನ್ನಿ ಒಂದ್ಸಲ ಸೆಷನ್ಗೆ ಬನ್ನಿ. ನಾವು ಏನು ಅನ್ಕೊಂತೀವಿ, ದ್ವೇಷದ ರಾಜಕಾರಣ ಇವತ್ತು ನಾವು ವಿದ್ಯೆ ಮಾಡ್ತೀವಿ, ನಮ್ಮ ಮಕ್ಕಳಿಗೂ ಅದೇ ಆಗ್ತೀವಿ. ಆಯ್ತು, ಎಲೆಕ್ಷನ್ ಆಯ್ತು, ಗೆದ್ವಿ, ಚುಕ್ಕಾಣಿ ಹಿಡಿದ್ವಿ, ಅವತ್ತು ಲಾಸ್ಟ್ ಆಗ್ಬೇಕದು. ನಮ್ಮ 365 ಪಟ್ಕೊನಿ, 365 ಪಟ್ಕೊನಿ ಯಾವನ್ರೆ ಬದುಕ್ತಾನಿಲ್ಲ, ಎಲ್ಲ ಸತ್ತೋಗ್ತೀವಿ. ಎದ್ದು ಕೈ ನೋಡ ಯಾರು ಗೊತ್ತೀವಿ? ಇಲ್ಲ ಸರ್, ನನ್ನ 60 ವರ್ಷ ಶಿಸ್ತಾಗಿದ್ದೆ ಕೈ ನೋಡೋಣ. ಅಲ್ಲಿ ಮತ್ತೆ ಹೋಗ್ತಾ ಇರಬೇಕು. ಅನ್ಯೂನತೆಗಳನ್ನ ಕಾಪಾಡ್ಕೊಂಡು ನ್ಯೂನತೆ ಪ್ರವೃತ್ತಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ನಿಮ್ಗೆ? ಅರ್ಥ ಅಲ್ವಾ? ಅವ್ರಿಗೆ ಎಲ್ಲೆಲ್ಲೇ ಕಾರ್ಯಕ್ರಮ ವಹಿಸು ಡಿಪಾರ್ಟ್ಮೆಂಟ್ ಸಿಗ್ತದೋ ಅವ್ರು ತಗೊಂಡಿದ್ದಾದ್ಮೇಲೆ ನಂಗೆ ಫೋನ್ ಮಾಡ್ತಾರೆ, ನಿಮ್ಗೆ ಹೋಗಿದೆ ಬಂದಿದ್ದು ನೋಡಿ ಹೋಗ್ಬಾ ಅಂತ ಹೇಳ್ತಾರೆ. ಇದು ಸಮರ್ಪಕವಾಗಿ ಒಂದು ಹೆಲ್ತಿ ಕಾಂಬಿನೇಷನ್, ಹೆಲ್ತಿ ರಿಲೇಶನ್ಶಿಪ್ ಇದು. ನಿಮ್ಗೆ ಅರ್ಥ ಐತೆ ನಿಮಗೆ? ಸೊ ಅದರಲ್ಲಿ ಬಹುಶಃ ನಾನು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ, ನ್ಯೂನತೆಗಳಾಗ್ಬೋದು, ಕಂಡಿರ್ಬೋದು, ಅದನ್ನು ಪರಿವರ್ತನೆ ಮಾಡ್ಕೊಂಡು ತಿಳ್ಕೊಂಡು ಮತ್ತೆ ಹೋಗ್ಬೇಕಾಗುತ್ತೆ ನಾವು. ಹಾಗಂದ್ಬಿಟ್ಟು
ಕೈ ಬಿಟ್ಕೊಡಕ್ಕಾಗಲ್ಲ. ಅರ್ಥ ನಿಮ್ಗೆ? ಈಗ ಕೆಲವು ತಪ್ಪು ಮಾಡ್ತಾರೆ, ಕೆಲವು ತಪ್ಪು ಮಾಡದೇ ಇರ್ತಾರೆ. ಲಾಸ್ಟ್ 2 ವರ್ಷದಿಂದ ನಾವೇ ಕೂಡ, ನಾನು ಮತ್ತು ನನ್ನ ತಾಲೂಕು ಅಧಿಕಾರಿ ಎಲ್ಲವನ್ನು ವಹಿಸ್ಕೊಂಡು, ಎಲ್ಲ ಬಾಧ್ಯತೆ ವಹಿಸ್ಕೊಂಡು, ಎಲ್ಲ ರೀತಿ ವಹಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ. ಯಾರಾದ್ರೂ ನಾವು ಚಂದ ವಸೂಲು ಮಾಡಿಲ್ಲ ಹೇಳಿ ನೋಡೋದಾಗ್ಲೇ. ನಾವು ಚಂದ ವಸೂಲು ಮಾಡಿದ್ವಿ ಅಂತ ನನ್ನ ಅಧಿಕಾರಿಗಳು ಇದುವರೆಗೂ ಭಿಕ್ಷಾಟನೆ ಮಾಡಿಲ್ಲ. ಈ ಸಮೃದ್ಧಿ ಮಂಜುನಾಥ್ ಯಾರ ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಒಂದು ಕೈಸ, ಒಂದು ನಯ ಪೈಸ ಏನಾದ್ರು ತಗೊಂಡು ಪ್ರೂಫ್ ಕೊಟ್ರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ. ನಾನು ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತಿದ್ದೀನ. ನಾನು ಭ್ರಷ್ಟನಾದ್ರೆ ನನ್ನ ತಾಲೂಕು ಅಧಿಕಾರಿ ಭ್ರಷ್ಟ ಆಗ್ತಾರೆ ಅಂದ್ರೆ ಇದು ಆಗೋರ್ ಬಿಡಿ ಇವತ್ತು ಮಟ್ಟಕ್ಕೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು. ನನ್ಗೆ ಎಷ್ಟು ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ರೆ ಅಳು ಬರುತ್ತೆ. ಈಗ ಅದನ್ನು ದಯವಿಟ್ಟು ಮನಸ್ತಾಪನೆ ಯಾರು ಇಟ್ಕೊಳಕ್ ಹೋಗ್ಬಿಡಿ. ಇದು ನಿಮ್ಮ ದಿನಾಚರಣೆ, ನಿಮ್ಮ ಹಬ್ಬ, ನಿಮ್ಮ ಗೌರವ ಸೂಚಿಸ್ತಕ್ಕಂಥ ಹಬ್ಬ. ಅದಕ್ಕೋಸ್ಕರ 3ನೇ ತಾರೀಕು ತೀರ್ಮಾನ ಆಗ್ಲಿ. 9ನೇ ತಾರೀಕು 10ನೇ ತಾರೀಕು ಇನ್ನೊಂದು ಪೂರ್ವ ಸಭೆ ಖಾಸಗಿಯಲ್ಲಿ ಕರಿತೀವಿ. ನಾವು ಕರಿತೀವಿ. ಒಂದು ನಿಗದಿತ ಡೇಟ್ ಅನ್ನು ಫಿಕ್ಸ್ ಮಾಡಿ ಹಬ್ಬ ನಿಲ್ಸೋದು ಬೇಡ. 5ನೇ ತಾರೀಕು ಈದ್ ಮಿಲಾದ್ ಇದೆ. ಇದು 3ನೇ ತಾರೀಕು ಇವ್ರದ್ದು ತೀರ್ಮಾನ ಆಗುತ್ತೆ. ಅದೆಲ್ಲ ಆದ್ಮೇಲೆ 10ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಒಂದು ಸಭೆಯನ್ನು ನಿಗದಿಪಡಿಸಿ ಎಲ್ಲರೂ ಕರೆದು ಬೇಡ, ಸಂಬಂಧಪಟ್ಟ ಎಲ್ಲ ಅಧ್ಯಕ್ಷರನ್ನು ಕರೆದು, CRP ಕರೆದು ಒಂದು ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮುಂದುವರ್ಸೋಣ. ಅಲ್ಲಿ ಒಳಗಡೆ ಏನೇ ಸಮಸ್ಯೆಗಳಿದ್ರು ಕೂಡ ಕೂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ಸರಿಪಡಿಸ್ಕೋಣ. ಅರ್ಥ ಆಯ್ತು ನನಗೆ? ಅವಾಗಲೇ ಒಂದು ಅಪ್ಪ ನಮ್ಮ ನಾಣ್ಣ ಒಂದು ಮಾತಾಡ್ತಾ ಇದ್ರು, ಮೇಸ್ತ್ರಿ ಹೆಚ್ಚಿಕೊಂಡು ಬಂದ್ರೆ ಮನೆ ಕೆಟ್ಟೋಗುತ್ತೆ ಅಂತ, ಮೇಸ್ಟ್ ಹೆಚ್ಚಿಕೊಂಡು ಸಮಾಜ ಕೆಟ್ಟೋಗುತ್ತೆ. ಅದೇನೇ ಇದ್ರು ಕೂಡ ನಮ್ಮೊಳಗಡೆ ಇರಲಿ. ಸೊ ಅದರಿಂದ ದಯವಿಟ್ಟು ಒಂದು ನೆಕ್ಸ್ಟ್ ಇದೆಲ್ಲ ನೋಡ್ಕೊಂಡು, ಈದ್ ಪಿರೋದು ನೋಡ್ಕೊಂಡು 5ನೇ ತಾರೀಕು ಯಥಾ ಪ್ರಕಾರ ತಾಲೂಕ್ ಪಂಚಾಯತಿಯಲ್ಲಿ ರಾಧಾಕೃಷ್ಣ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಎಲ್ರಿಗೂ ಇಂಟಿಮೇಟ್ ಮಾಡ್ತೀವಿ. ದಯವಿಟ್ಟು ಪೂಜೆಗೆ ಬಂದು ಭಾಗವಹಿಸಿ. ನಾನು ಇವತ್ತೇ ನಮ್ಮ ತಹಸೀಲ್ದಾರ್ಗೆ ಮತ್ತು BOಗೆ ಹೇಳ್ತೀನಿ ನಡೆಸ್ಕೊಡಿ ಅಂತ. 5 ತಾರೀಕು ನಡೆಸ್ಕೊಡಿ ಅಂತ ಹೇಳ್ತೀನಿ ನಾನು. ಓಕೆನಾ? ಈಗ ನಾನು ಅವತ್ತು ತಿಳಿದಿಲ್ಲ, ನಡೆಸ್ಕೊಡಿ ಅಂತ ಹೇಳ್ತೀನಿ. ಮಿಕ್ಕಿದ್ದ ಒಂದು 10ನೇ ತಾರೀಕು 9ನೇ ತಾರೀಕು ಒಂದು ಪೂರ್ವ ಸಭೆನ ಕರೆದು ಎಲ್ಲ ಮುಕ್ತವಾಗಿ ಕರೆದು ಪ್ಲೇಸಲ್ಲಿ ಕೂತ್ಕೊಂಡು ಒಂದು ಡೇಟ್ನ ಫಿಕ್ಸ್ ಮಾಡಿ ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ. ಇದು ನಿಮಗೆ ಓಕೆ ಅಂದ್ರೆ ಮಾತ್ರ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ. ನನಗೆ ಗೊತ್ತಿಲ್ಲ ಇದು ಏನು ಇವ್ರದ್ದು ಈ ತೀರ್ಮಾನ ಏನು ಗೊತ್ತಿಲ್ಲ. ಈಗಾಗಲೇ ಪ್ರಾಣೇಶ್ ಮತ್ತು ಮಹಾಮನೆಯನ್ನು ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕಾರ್ಯಕ್ರಮನ ಅದ್ದೂರಿ ಮಾಡ್ಬೇಕಂತಂದ್ಬಿಟ್ಟು ಇಡೀ ಟೀಚರ್ಸ್ನ ಕುಟುಂಬನ ಸೇರಿಸಿ ಒಂದು 6 ಅವರ್ 7 ಅವರ್ ನಗಿಸ್ಬೇಕಂತಂದ್ಬಿಟ್ಟು ಮಹಾಮಂದಿ ಪ್ರಾಣೇಶ್ವರನ 7ನೇ ತಾರೀಕು ಬುಕ್ ಮಾಡ್ಕೊಂಡು ನಾನು ಕನ್ಫರ್ಮ್ ಮಾಡ್ಕೊಂಡು ಬಂದೆ. 7ನೇ ತಾರೀಕು ಭಾನುವಾರಕ್ಕೆ. ಅರ್ಥ ಆಯ್ತು ನಿಮ್ಗೆ? ಹಾಗಾದ್ರೆ ಮೊದಲೇ ನೀವು ಚೇಂಜ್ ಮಾಡಿದ್ರೆ 5ನೇ ತಾರೀಕಿಲ್ಲ. ಈದ್ಕೂಲ ಗೊತ್ತಿತ್ತಲ್ಲ, ಇಷ್ಟೆಲ್ಲ ನಮ್ಮ ಹತ್ರ ಕೇಳಿಸ್ಕೊಡಿ. ಅದು ನಿಮ್ಗೆ ಕೇಳಿದ್ರೆ ಮತ್ತೆ ಆಚೆ ನಂಬಿಕೆ ಇಲ್ಲ. ಸೊ ಅದರಿಂದ ನಾನು ಈದ್ ಮಿಲಾದ್ ಮಹಾಮನಿ ಮತ್ತು ಪ್ರಾಣೇಶ್ 3 ಜನನ್ನ ಏನು ಡೇಟ್ ಫಿಕ್ಸ್ ಮಾಡ್ಕೊಂಡು ಒಂದು ಎಲ್ಲ ಟೀಚರ್ಸ್ ಅಂದ್ರೆ ಟೀಚರ್ಸ್ ಕುಟುಂಬನ ಕರೆದು ಒಂದು ದೊಡ್ಡ ಮಟ್ಟಕ್ಕೆ ನಿಮ್ನೆಲ್ಲ ಸೇರಿಸಿ ಒಂದು 6 ಅವರ್ಸ್ 7 ಅವರ್ಸ್ ನಿಮ್ಮ ಜೊತೆ ಮಿಂಗಲ್ ಆಗಿ ಒಂದು ಸಮನ್ವಯತೆ ಕಾಪಾಡಬೇಕು ಅನ್ನೋದನ್ನ ನಾನು ಅನ್ಕೊಂಡು ಬಂದಿದ್ದೆ. ನಾನು ಕೆಳಗಡೆ ಹೇಳಿದೆ ನನ್ನ DPO ಅವ್ರಿಗೆ, ನೋಡಪ್ಪ ಹಿಂಗಿದೆ, ನಾನು ಮುಂದುವರಿಸಿ ಅಂತ ಹೇಳಿದೆ. ಇದು ಈಗ ಅವ್ರನ್ನ ಫೋನ್ ಮಾಡಿ ಎಕ್ಸ್ಟೆಂಡ್ ಮಾಡ್ಕೊಂತೀನಿ, ಅವ್ರ ಡೇಟು ಕನ್ಫರ್ಮ್ ಮಾಡ್ಕೊಂತೀನಿ. ಅವ್ರ ಡೇಟ್ ಕನ್ಫರ್ಮ್ ಮಾಡಿದ್ರೆ 9 ಅಥವಾ 10ನೇ ತಾರೀಕು ಒಂದು 3 ಭಾಷೆಗಳನ್ನ ಕರೆದು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲೇ ಈ ಕಾರ್ಯಕ್ರಮನ ಅದ್ದೂರಿ ಮಾಡ್ತಕ್ಕಂಥವನ್ನ ನಾವು ಮುಂದುವರಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ 9 ಮತ್ತು 10ನೇ ತಾರೀಕು ಇದಕ್ಕೊಂದು ಮತ್ತೆ ಸಭೆ ಕರೆದು ಆ ಡೇಟ್ ಫಿಕ್ಸ್ ಮಾಡಿ ನಮ್ಮ ಸಾಂಪ್ರದಾಯಿಕವನ್ನ, ನಮ್ಮ ಹಬ್ಬವನ್ನ ಇದು ಬಲಿಪಶು ಮಾಡೋದು ಬೇಡ, ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ, ತಾಲೂಕು ಅಧಿಕಾರಿ ಒಳ್ಳೇದಾಗಲಿ ಬಯಸ್ತಾ, ನಾವು ಇನ್ನೊಂದು ಮೀಟಿಂಗ್ ಕಾಯ್ತಾವ್ರೆ ಆಯ್ತಲ್ಲ, ಅದಕ್ಕೆ ನಾವೆಲ್ಲರೂ ಹೊರಡಬೇಕು. ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೋಗ್ತಾ ಇದ್ದೀವಿ.